ರವಿರೆಡ್ಡಿ ಅನ್ನೋರು ಹೆಸರಲ್ಲಿ ಅಕ್ರಮವಾಗಿ ಇದನ್ನೆಲ್ಲನೂ ಮಾಡ್ಕೊಳ್ತಾ ಇದ್ದಾರೆ. ಹೋದ ಸಲ ಆ ದೇವಸ್ಥಾನದಲ್ಲಿನೂ ಹಂಗೇನೆ ಮಾಡಿಬಿಟ್ಟು ಅದನ್ನು ದೇವಸ್ಥಾನ ಹೊಡೆದಾಕಿದ್ರು ಇಂಥ ಬುಟ್ಟಾಳು ಬಡ್ಡಿ ಮಕ್ಕಳು. ಈ ದೇವಸ್ಥಾನ ಬಂದು ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ. ಸುಮಾರು ತಲೆಮಾರುಗಳಿಂದ ಪೂಜೆಯಲ್ಲಿ ಪುರಸ್ಕಾರ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವಿಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಬಂದ್ಬಿಟ್ಟು ಇವಾಗ ಈ ಜಾಗ ಬಂದ್ಬಿಟ್ಟು ಪ್ರಭಾವಿಗಳು ಬಂದ್ಬಿಟ್ಟು ಅವ್ರ ಹೆಸರಿಗೆ ಜಾಗ ಪಾಣಿ ಗಿಣಿ ಎಲ್ಲ ಮಾಡಿಕೊಂಡು ದೇವಸ್ಥಾನನೇ ಶಿಫ್ಟ್ ಮಾಡೋಕ್ಕೆ ಇದು ಮಾಡವ್ರೆ. ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಅಂದಿನಿಂದ ಬೆಂಗಳೂರು ಸುತ್ತಮುತ್ತಲು ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಭೂಮಿಯ ಬೆಲೆ ಕೋಟಿ ರೂಗಳಾಯ್ತು. ಈ ಒಂದು ಭೂಮಿಗಳನ್ನ ಕಬಳಿಸಲು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಭೂಮಿಗಳನ್ನ, ಸ್ಮಶಾನಗಳನ್ನ, ಗುಂಡು ತೋಪುಗಳನ್ನ, ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದಾಗಿದೆ. ಈಗ ದೇವಾಲಯಗಳ ಭೂಮಿಗಳನ್ನು ಕೂಡ ಕಬಳಿಸೋದಕ್ಕೆ ಭಯ ಪಡ್ತಿಲ್ಲ. ದೇವರಿಗೂ ಕೂಡ ಭಯ ಪಡದಂತ ರಿಯಲ್ ಎಸ್ಟೇಟ್ ಮಾಫಿಯಾದವರು ದೇಗುಲಕ್ಕೆ ಸೇರಿರ್ತಕ್ಕಂಥ ಭೂಮಿಗಳನ್ನು ಕೂಡ ಕಬಳಿಸಲು ಮುಂದಾಗಿದ್ದಾರೆ. ಅಂತಹದ್ದೇ ಒಂದು ಘಟನೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಹೋಬಳಿಯ ಯಲ್ಲೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30ರಲ್ಲಿರುವಂತಹ ಮುಜರಾಯಿ ಇಲಾಖೆಗೆ ಸೇರಿದ ಸುಮಾರು 20 ಗುಂಟೆ ವಿಸ್ತೀರ್ಣದ ಶ್ರೀ ಮುತ್ತುರಾಯ ಸ್ವಾಮಿ ದೇಗುಲದ ಜಾಗವನ್ನ ಕಬಳಿಸಲು ಈಗ ರಿಯಲ್ ಎಸ್ಟೇಟ್ ಮಾಫಿಯಾದವರು ಮುಂದಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂತ ಕರ್ನಾಟಕ ಅಂಬೇಡ್ಕರ್ ಸೇವಾ ಸಮಿತಿ ಆ ಭೂಮಿಯ ರಕ್ಷಣೆಗಾಗಿ ಪಣ ತೊಟ್ಟಿದೆ. ಈಗ ವಿಶೇಷವಾಗಿ ಮುತ್ತುರಾಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದಂತಹ ಸಂದೇಶ ನೇತೃತ್ವದ ಅಂಬೇಡ್ಕರ್ ಸೇವಾ ಸಮಿತಿಯ ಕಾರ್ಯಕರ್ತರುಗಳು ಈಗ ನಾಮಫಲಕವನ್ನು ಅಳವಡಿಸಿ ಯಾವುದೇ ಕಾರಣಕ್ಕೂ ಕೂಡ ರಿಯಲ್ ಎಸ್ಟೇಟ್ ಮಾಫಿಯಾದವರು ಈ ಒಂದು ಭೂಮಿಯ ಇಂಚು ಭೂಮಿಯನ್ನು ಕೂಡ ಕಬಳಿಸೋದಿಲ್ಲ. ಮುಜರಾಯಿ ಇಲಾಖೆಯವರು ನಮಗೆ ಸಾಥ್ ನೀಡಿದ್ರೆ ಈ ಭೂಮಿಯನ್ನು ಉಳಿಸ್ಕೊಡ್ತೇವೆ ಮತ್ತು ಈ ಗ್ರಾಮ ದೇವತೆ ಆಗಿರುವ ಮುತ್ತುರಾಯ ಸ್ವಾಮಿಯ ದೇಗುಲದ ಆ ಭೂಮಿಯನ್ನು ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ತಿಳಿಸಿದರು. ಈ ಒಂದು ಹೋರಾಟದ ನೇತೃತ್ವವನ್ನು ಬೇಗೂರು ಹೋಬಳಿಯ ಈ ಒಂದು ಅಂಬೇಡ್ಕರ್ ಸೇವಾ ಸಮಿತಿ ಘಟಕದ ಗೌರವ ಅಧ್ಯಕ್ಷರಾದಂಥ ಮಂಜಣ್ಣ, ಅಧ್ಯಕ್ಷರಾದಂಥ ನಾಗೇಶ್, ಉಪಾಧ್ಯಕ್ಷರಾದಂಥ ಸಂತೋಷ್ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದಂಥ ರಘು, ವಿಜಿ, ಮೂರ್ತಿ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದಂಥ ಮುನಿಯಪ್ಪ, ರಾಜು, ಶಾಂತರಾಜು, ಮಲ್ಲೇಶ್ ಸೇರಿದಂತೆ ಯಲ್ಲೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೆ ನೂರಾರು ಸಂಖ್ಯೆಯಲ್ಲಿನ ಮುತ್ತುರಾಯ ಸ್ವಾಮಿಯ ಭಕ್ತಾದಿಗಳು ಪಾಲ್ಗೊಂಡರು. ದೇವಸ್ಥಾನದ ಪವಿತ್ರ ಜಾಗವನ್ನ ಯಾವುದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳ ಪಾಲಾಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಶಬ್ದವನ್ನು ಕೂಡ ಮಾಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇದು ದೇವಸ್ಥಾನ ಬಂದ್ಬಿಟ್ಟು ಪುರಾತನ ಕಾಲದ ದೇವಸ್ಥಾನ. ಇದು ಗೌರ್ಮೆಂಟಿಂದ ಫಂಡು ರಿಲೀಸ್ ಆಗಿದೆ. ಇದನ್ನ ಜೀರ್ಣೋದ್ಧಾರ ಮಾಡೋಕ್ಕೆ 52,70,000 ಫಂಡು ರಿಲೀಸ್ ಆಗಿದೆ. ಇದು ಬಂದ್ಬಿಟ್ಟು ಇವಾಗ ಜಮೀನು ವ್ಯಾರೆವರೆಸ್ಸಲ್ಲಿ ಪಾಣಿ ಗಿಣಿ ಎಲ್ಲ ಇದು ಮಾಡಿಕೊಂಡು ಈ ಜೀರ್ಣೋದ್ಧಾರ ದೇವಸ್ಥಾನ ಮಾಡಿಲ್ಲ. ನಾವು ನಮ್ಮ ಕಡೆಯಿಂದ ಬಂದಿದ್ದೀವಿ. ಹೌದು, ಈ ಒಂದು ದೇಗುಲದ ಜಾಗವನ್ನ ನೋಡ್ತಾ ಇದ್ದೇವೆ. ಇದರ ಸುತ್ತಲೂ ಇದ್ದಂತ ಸುಮಾರು 20 ಗುಂಟೆ ಜಾಗ ಈ ಒಂದು ಮುತ್ತುರಾಯ ಸ್ವಾಮಿ ದೇಗುಲಕ್ಕೆ ಸೇರಿರ್ತಕ್ಕಂಥದ್ದು. ಇದೀಗ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದವರು ಈ ಒಂದು ಭೂಮಿಯನ್ನು ಕಬಳಿಸಲು ಮುಂದಾಗಿದ್ದಾರೆ. ಈ ಒಂದು ಭೂಮಿಯನ್ನು ನಾವು ಉಳಿಸ್ತೇವೆ ಮತ್ತು ಮುಜರಾಯಿ ಇಲಾಖೆಯ ನಮ್ಮೊಟ್ಟಿಗೆ ಇರಬೇಕು ಅಂತೇಳಿ ಇಲ್ಲಿನ ಹೋರಾಟಗಾರರು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನಾಮಫಲಕವನ್ನು ಅಂದರೆ ಕೋಲಾರ ಸಂದೇಶ್ ನೇತೃತ್ವದ ಅಂಬೇಡ್ಕರ್ ಸೇವಾ ಸಮಿತಿಯ ನಾಮಫಲಕವನ್ನು ಕೂಡ ಅಳವಡಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಸುಮಾರು 106 ವರ್ಷಗಳಿಂದ ಇಲ್ಲಿ ಸ್ಥಳ ಇಲ್ಲಿರೋದ್ರಿಂದ ಇದನ್ನು ಏನಾದರೂ ಮಾಡಿ ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನು ಈ ಜಮೀನನ್ನು ಕೊಳ್ಳೆ ಹೊಡೆಯಲು ಏನೇನೋ ಮಾತಾಡಿ ರವಿರೆಡ್ಡಿ ಅನ್ನೋರು ಹೆಸರಲ್ಲಿ ಅಕ್ರಮವಾಗಿ ಇದನ್ನೆಲ್ಲನೂ ಮಾಡ್ಕೊಳ್ತಾ ಇದ್ದಾರೆ. ಹೋದ ಸಲ ಆ ದೇವಸ್ಥಾನದಲ್ಲಿನೂ ಹಂಗೇನೆ ಮಾಡಿಬಿಟ್ಟು ಅದನ್ನು ದೇವಸ್ಥಾನ ಹೊಡೆದಾಕಿದ್ರು ಇಂಥ ಬುಟ್ಟಾಳು ಬಡ್ಡಿ ಮಕ್ಕಳು. ಈ ಥರ ಈ ನಮ್ಮ ಶೆಡ್ಯೂಲ್ಡ್ ಕಾಸ್ಟ್ಗೆ ಮೋಸ ಮಾಡಿ ವಂಚನೆ ಮಾಡಿ ಯಾವ ಕೆಲಸನೂ ಆಗದೆ ಏನು ಒಂದು ಉಪಯೋಗ ಮಾಡದೆ ಒಂದು ಸವಲತ್ತುಗಳು ಕೊಡದೆ ಏನೇನೋ ಮಾಡಿ ಮಾತಾಡಿಕೊಂಡು ನಮಗೆ ಹೀನಾಯ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಬೇಗೂರಲ್ಲಿ ಆ ಥರದ ಮೇಲ್ಕಂಡದ ಅಧಿಕಾರಿಗಳು ಅದಕ್ಕೆ ತಕ್ಕನಾಗಿ ಏರ್ಪಾಟ್ ಮಾಡಿ ನಮಗೆ ಶಾಂಕ್ಷನ್ ಆಗಿರ್ತಕ್ಕಂಥ ಇದಕ್ಕೆ ದೇವಸ್ಥಾನಕ್ಕೆ ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತು ಎಲ್ಲರೂ ಸಹಕಾರದಿಂದ ನಿಮ್ಮ ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಎಲ್ಲರ ಕಡೆಯಿಂದ ಸದ್ಯ ಅನಾನುಕೂಲ ಆಗಿರೋದ್ರಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮುಜರಾಯಿ ಇಲಾಖೆಗೂ ನಾವು ಒತ್ತಾಯ ಮಾಡಿದ್ದೀವಿ, ಎಲ್ಲ ಕಡೆಯೂ ಒತ್ತಾಯ ಮಾಡಿದ್ದೀವಿ. ಆದ್ರೂ ಅವರು ಯಾರೂ ಸ್ಪಂದಿಸ್ತಾ ಇಲ್ಲ ನಮ್ಮ ಈ ಪರಿಶಿಷ್ಟ ಜಾತಿ ವರ್ಗದವರಿಗೆ. ಆದ್ದರಿಂದ ತಾವು ದಯವಿಟ್ಟು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಈ ದೇವಸ್ಥಾನ ಊರ್ಜಿತ ಮಾಡಿ ನಮಗೆ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೌದು,
ಮುತ್ತರಾಯ ಸ್ವಾಮಿ ದೇವಸ್ಥಾನ ಎಲ್ಲ ಮುಜರಾಯಿ ಇಲಾಖೆ ದೇವಸ್ಥಾನ ಯಾವುದೇ ಆಗಲಿ ಹಿಂದೂಗಳದ್ದು ಮುಜರಾಯಿ ಇಲಾಖೆ ಸೇರುತ್ತೆ. ಅದರಿಂದ ಅವ್ರ ಹತ್ರನೂ ಹೋಗಿದ್ವಿ, ರಾಮಲಿಂಗಾರೆಡ್ಡಿಯವ್ರ ಹತ್ರ ಹೋಗಿದ್ವಿ, ಅವರು ಬ್ಯುಸಿಯಲ್ಲಿ ಇರ್ತಾರೆ. ಅವ್ರಿಗೂ ನಾವು ಇದು ಹೇಳಿ ಬಂದಿದ್ವಿ. ಬಟ್ ಅವರು ಅಲ್ಲಿ ಅವ್ರಿಗೂ ಇದು ಕೆಲಸಗಳು ಒತ್ತಡ, ಅದರಿಂದ ನಾವು ಏನು ಮಾಡೋಕ್ಕಾಗಲಿಲ್ಲ. ಅದರಿಂದ ನಾವು ಹೀಗೆ ಬಂದುಬಿಟ್ಟಿವಿ. ಅದಕ್ಕೆ ಯಾರೂ ಉತ್ತೇಜನ ಕೊಡಲಿಲ್ಲ, ಇದನ್ನು ಕಟ್ಕೊಳ್ಳೋಣ ಅಂಥೇಳಿ ಇದು ಮಾಡ್ತಾಯಿದ್ವಿ. ಹೌದು, ಹೀಗೆ ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೆ ನಮ್ಮ ಗ್ರಾಮದ ಭೂಮಿಯನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗುಡುಗಿದ್ದು ಹೀಗೆ. ಈ ದೇವಸ್ಥಾನ ಬಂದು ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ. ಸುಮಾರು ತಲೆಮಾರುಗಳಿಂದ ಪೂಜೆಯಲ್ಲಿ ಪುರಸ್ಕಾರ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವಿಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಏಕಾಏಕಿ ಇದ್ದಕ್ಕಿದ್ದಂಗೆ ಕೆಲವೊಂದು ಡೆವಲಪರ್ಗಳು ರವಿ ರೆಡ್ಡಿ ಅಂತ ಯಾರಿದ್ದಾರೆ ಅವರು ಬಂದು ಇಲ್ಲಿ ದೇವಸ್ಥಾನ ಈ ಜಾಗನ ತೆರವು ಮಾಡಿಸೋದಕ್ಕೆ ಕುತಂತ್ರ ನಡೀತಾ ಇದೆ ಅಂತ ಒಂದು ಇದು ಗೊತ್ತಾಯಿತು, ನಮಗೆ ಮಾಹಿತಿ ಗೊತ್ತಾಯಿತು. ಅದ್ರ ಪ್ರಕಾರ ನಾವು ದೇವಸ್ಥಾನ ತಲತಲಾಂತರಗಳಿಂದ ನಾವಿಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ನಮ್ಮ ಸಂದೇಶನವ್ರ ಹತ್ರ ಹೋಗಿ ಭೇಟಿ ಆದ್ವಿ. ಅವರು ಸರಿ ನಾನು ಬರ್ತೀನಿ, ನಾನು ಬಂದು ನಿಂತ್ಕೊಂಡು ಈ ದೇವಸ್ಥಾನ ಜಾಗನ ಉಳಿಸ್ಕೊಡ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಭರವಸೆ ಇದ್ರ ಮೇಲೆ ಅವ್ರ ಮುಖಾಂತರ ನಾವು ಇಲ್ಲಿ ಬೋರ್ಡ್ ನೆಟ್ಟು ಈ ಜಾಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಅವ್ರ ಮುಖಾಂತರ ಹೋರಾಟ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಬೇರೊಬ್ಬರು ಬಂದು ಇಲ್ಲಿ ಜಾಗನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದಂತ ಇದು 2019-20 ದೇವಸ್ಥಾನಕ್ಕೆ ಡೆವಲಪ್ಮೆಂಟ್ ಇದಕ್ಕೆ ಫಂಡು ರಿಲೀಸ್ ಆಗಿದೆ. ಆ ಒಂದು ಇದು ಕೂಡ ಕುಂಠಿತ ಆಗಿದೆ. ಆಮೇಲೆ ಕೊರೋನಾ ಬಂದಿದ್ದ ಕಾರಣ ಇರ್ಬೋದು, ಅಥವಾ ಯಾರು ಅದ್ರ ಬಗ್ಗೆ ಗಮನ ಕೊಡದೆ ಕಾರಣ ಇರ್ಬೋದು, ಅದೊಂದು ಇದು ಫಂಡ್ ರಿಲೀಸ್ ಆಗಿಲ್ಲ. ಸ್ಯಾಂಕ್ಷನ್ ಎಲ್ಲ ಆಗಿದೆ. ಮತ್ತು ಎಲ್ಲ ರೀತಿಯಲ್ಲೂ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆದ್ರೂ ಇಲ್ಲಿ ಬೇರೆ ಡೆವಲಪರ್ಗಳೆಲ್ಲ ಬಂದು ಭೂಗಳರು ಅಂತ ಏನು ಹೇಳ್ತೀವಿ ನಾವು, ಅದನ್ನು ಅವ್ರು ಬಂದು ಇಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಖಾಸಗಿ ಇದಕ್ಕೆ ಮಾರಾಟ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ ಅಂತ ನಮಗೆ ಒಂದು ಸಂದೇಶ ಗೊತ್ತಾಗಿದೆ. ಜಾಗ ಮತ್ತು ಸರ್ವೆ ನಂಬರ್ ಮತ್ತು ವಿಸ್ತೀರ್ಣ 302. ಸರ್ವೆ ನಂಬರ್ 302. ವಿಸ್ತೀರ್ಣ ಬಂದು ಇದು ಮೂಲ ದಾಖಲಾತಿನಲ್ಲಿ 1 ಎಕರೆ 20 ಗುಂಟೆ ಇದೆ ಅಂತ ಒಂದು ನಮಗೆ ಇದು ಗೊತ್ತಾಗಿದೆ. ಈಗ ಅಷ್ಟು ಇಲ್ಲ, ಇಲ್ಲೆಲ್ಲ ನೋಡಿದ್ರೆ ಎಲ್ಲ ಕಡೆ ಡೆವಲಪ್ ಆಗಿಬಿಟ್ಟಿದೆ, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರ ಈ ಭೂಗಳರು ಒತ್ತುವರಿ ಆಗಿರೋದ್ರಿಂದ ದೇವಸ್ಥಾನದ ಜಾಗ ಈಗ ಅಷ್ಟೊಂದಿಲ್ಲ. ಏನಿದೆ ಈಗ 20 ಗುಂಟೆ. ಹಾಗೆ ಈ ಒಂದು ದೇಗುಲಕ್ಕೆ ಸೇರಿರ್ತಕ್ಕಂಥ ಜಾಗ ಇದಾಗಿದೆ. ವ್ಯವಸ್ಥಿತವಾಗಿ ಕಬಳಿಸಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮುಂದಾಗಿದ್ದಾರೆ ಎನ್ನುವ ಆರೋಪ ಮಾಡಿದ್ದು ಹೀಗೆ. ಮುನಿರಾಜಪ್ಪ ಅಂದ್ಬಿಟ್ಟು ಬೇಗೂರು ಗ್ರಾಮಸ್ಥರು. ಮುತ್ತರಾಯ ಸ್ವಾಮಿ ದೇವಸ್ಥಾನದ ನಮ್ಮ ವಂಶಸ್ಥರೇ ಒಂದು 6 ತಲೆಮಾರಿಂದ 7 ತಲೆಮಾರಿಂದ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಲವೊಂದು ಭೂಗಳರು ಬಂದು ಇಲ್ಲಿ ಈ ದೇವಸ್ಥಾನನ ಶಿಫ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಶಿಫ್ಟ್ ಮಾಡೋದಲ್ದಿರ ಇಲ್ಲಿರೋ ಜಾಗ ಏನಿದೆಯೋ ಸರ್ವೆ ನಂಬರ್ 302 ಜಾಗ ಏನಿದೆಯೋ ಅದನ್ನ ಭೂ ಕಬಳಿಕೆ ಮಾಡಬೇಕು ಅಂದ್ಬಿಟ್ಟು ಕೆಲವೊಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಕೆಲವೊಂದು ರಾಜಕಾರಣಿಗಳು ಎಲ್ಲ ಸೇರಿ ಇದನ್ನ ಕಬಳಿಕೆ ಮಾಡ್ಕೊಬೇಕು ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ. ನಾವು ಅನಾದಿ ಕಾಲದಿಂದನೂ ನಾವು ಇಲ್ಲೇ ಇರೋದು, ಇಲ್ಲೇ ಪೂಜೆ ಮಾಡ್ತಾ ಇರೋದು. ನಮ್ಮ ಮುತ್ತಾತ 7 ತಲೆಮಾರು ಅಂದರೆ ಲೆಕ್ಕ ಹಾಕ್ಕೊಳ್ರಿ, 700 ವರ್ಷ ಆಗುತ್ತೆ. ಅವಾಗ ಲೆಕ್ಕ ಹಾಕಿದ್ರೆ ಇದನ್ನ ಕೆಲವೊಂದು ಭೂಗಳರು ಏನು ಮಾಡಿದ್ದಾರೆ, ಇವಾಗ ಇದನ್ನೇನೋ ಚೇಂಜ್ ಮಾಡಿ, ಸರ್ವೆ ನಂಬರ್ ಚೇಂಜ್ ಮಾಡಿ, ಇದನ್ನೇನು ಬೇರೆ ಯಾರಿಗೋ ಅವರು ವೈಯಕ್ತಿಕವಾಗಿ ಎಲ್ಲೆಲ್ಲೋ ಏನೋ ಇದು ಮಾಡಿಕೊಂಡು ಯಾರಿಗೋ ಮಾರ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ ಜಾಗನ ಮಾತ್ರ ಬಿಟ್ಕೊಡಲ್ಲ. ಯಾಕಂದರೆ ನಮ್ಮದು ಒಂದು 30 ಕುಟುಂಬ ಇದೆ. 30 ಕುಟುಂಬದಲ್ಲಿ ನಾವು ಎಲ್ಲ ಸೇರಿದ್ರೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಯಾವ ಭೂಗಳ ಇದ್ದಾರೋ ಅವನು ಯಾವುದೇ ರೀತಿ ಅಲ್ಲೆಲ್ಲ ಯಾವುದೋ ಒಂದು ದೇವಸ್ಥಾನ ಕೆಡುವುದ್ರಲ್ಲ, ಆ ಥರ ಏನಾದರೂ ಇಲ್ಲಿ ಈ ದೇವಸ್ಥಾನ ಏನಾದರೂ ಮುಟ್ಬಿಡೋಕೆ ಹೇಳಿ. ಅಲ್ಲ, ಈ ದೇವಸ್ಥಾನ ಮುಟ್ಬಿಟ್ರೆ, ಯಾಕಂದರೆ ಬೇಗೂರು ಇತಿಹಾಸದಲ್ಲಿರೋದು ಇದು ಮುಜರಾಯಿ ಇಲಾಖೆಯಲ್ಲಿರೋದು. ಬೇಗೂರು ಹಿಸ್ಟ್ರಿಯಲ್ಲೇ ಬೇಗೂರಿಗೂ ಸುತ್ತಮುತ್ತ 4 ದಿಕ್ಕಲ್ಲಿ 4 ಮುತ್ತರಾಯ ಸ್ವಾಮಿ ದೇವಸ್ಥಾನ ಇರೋದು. ಅಲ್ಲ, ಯಾವುದೋ ದೇವಸ್ಥಾನ ಕೆಡಬಿಟ್ರು ಅಂದ್ಬಿಟ್ಟು ಇದು ಮಾಡೋದಲ್ಲ. 4 ದಿಕ್ಕಲ್ಲಿ 4 ದೇವಸ್ಥಾನ ಇರೋದು ಮುತ್ತರಾಯ ಸ್ವಾಮಿ ದೇವಸ್ಥಾನ ಅನ್ನೋದು. ಅದು ಊರು ಕಾವಲಿರೋಂಥ ದೇವಸ್ಥಾನ. ಮುಟ್ಬಿಡೋಕೆ ಹೇಳಿ ಅದನ್ನ. ಹೌದು, ಈ ಒಂದು ದೇವಾಲಯಕ್ಕೆ ಸೇರಿರ್ತಕ್ಕಂಥ ಭೂಮಿಯನ್ನ ಖಾಸಗಿ ವ್ಯಕ್ತಿಗಳು ಅಂದರೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಕಬಳಿಸೋದಕ್ಕೆ ನಾವು ಕೂಡ ಬಿಡೋದಿಲ್ಲ ಅಂತೇಳಿ ಮಾತನಾಡಿದ್ದು ಹೀಗೆ.
ನಮಸ್ಕಾರ, ನನ್ನ ಹೆಸರು ಮುತ್ತು ಅಂತ. ನಾನು ಅಂಬೇಡ್ಕರ್ ಸೇವಾಸಿ ಸಮಿತಿಯ ಬೇಗೂರು ಹೋಬಳಿ ಶಾಖೆಯ ಸಂಘಟನೆ ಕಾರ್ಯದರ್ಶಿ. ಈ ಮುತ್ತರಾಯ ಸ್ವಾಮಿ ದೇವಸ್ಥಾನ ಏನಂದರೆ ಬೇಗೂರು ಗ್ರಾಮ ಎಳೆನಹಳ್ಳಿ ಪಕ್ಕದಲ್ಲಿರೋದು. ಇದು ನಮ್ಮ ಕುಲಾಂತರಕ್ಕೆ ಸೇರಿರೋ ದೇವಸ್ಥಾನ. ಇದು ಸುಮಾರು ವರ್ಷಗಳಿಂದ ನಮ್ಮ ಮುತ್ತಾತವರಿಂದನೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಯಾರೋ ಬಿಲ್ಡರ್ ರವಿ ರೆಡ್ಡಿ ಅನ್ನೋರು ಇದನ್ನ ಆಕ್ರಮಣ ಮಾಡಿಕೊಂಡು ಏನೋ ಅಪೋಲೋ ಹಾಸ್ಪಿಟ್ಲ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆ ವಿಚಾರ ತೊಗೊಂಡು ನಾವು ಫೈಟ್ ಮಾಡೋಕ್ಕಂತೂ ಆಗಲ್ಲ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಂದೇಶ್ ಅವರನ್ನು ಭೇಟಿ ಮಾಡಿದ್ವಿ. ಅವ್ರು ನಾನು ಇದನ್ನು ನಿಮ್ಮ ಹಿಂದೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಕಮಿಟಿ ಮಾಡಿಕೊಂಡು ಗೌರ್ಮೆಂಟಿಂದ ಏನು ಬಂದಿದೆ 52 ಲಕ್ಷ ಆ ಫಂಡನ್ನು ನಾವು ಯೂಸ್ ಮಾಡಿಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ತೀವಿ. ಒಟ್ಟಿನಲ್ಲಿ ಎಲ್ಲೇನಹಳ್ಳಿಯ ಸರ್ವೆ ನಂಬರ್ 30ರಲ್ಲಿನ ಮುತ್ತರಾಯ ಸ್ವಾಮಿ ದೇಗುಲಕ್ಕೆ ಸೇರಿರುವಂತಹ ಈ 20 ಗುಂಟೆ ಜಮೀನಿನ ರಕ್ಷಣೆಗಾಗಿ ಗ್ರಾಮಸ್ಥರು ಹಾಗೆ ಅಂಬೇಡ್ಕರ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಮುಂದಾಗಿದ್ದಾರೆ. ಇದಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಈ ಒಂದು ಭೂಮಿಯ ರಕ್ಷಣೆ ಆಗಲೇಬೇಕು. ಈ ಒಂದು ಭೂಮಿಯ ರಕ್ಷಣೆ ಆಗುವವರೆಗೂ ನಾವು ವಿರಮಿಸೋದಿಲ್ಲ. ಕೋಲಾರ ಸಂದೇಶ್ ನೇತೃತ್ವದ ಈ ಒಂದು ಸಂಘಟನೆ ಶಬ್ದ ಮಾಡಿ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿದೆ. ಈ ಒಂದು ದೇಗುಲದ ಭೂಮಿ ಏನಾಗುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ.